ವೈದೇಹಿ 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 ಬಂದ್ಯ ವೈದೇಹಿ, ನನಗೆ ಗೊತ್ತಿತ್ತು ನೀನ್ ಬರ್ತೀಯ ಅಂತ. ನಾನೇನು ಅನ್ಕೊಂಡಿದ್ದೆ, ನಿಮ್ಗೆಷ್ಟು ಪ್ರೀತಿ ಇದೆ ಅಂತ ವಾಪಸ್ ಬಂದ್ಮೇಲೆ ಗೊತ್ತಾಗಿತ್ತು. ನೀವು ಮುಂದೆ ಬರ್ದೇ ಇರೋ ಪರಿಸ್ಥಿತಿ, ಆದರೆ ಖಂಡಿತ ಬರ್ತೀನಿ, ಬಂದೇ ಬರ್ತೀನಿ. ವೈದೇಹಿ 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 ಈಗ ನೀನ್ ಬಂದಿದ್ದು ನಿಜನಾ ಇಲ್ಲ ನನ್ ಭ್ರಮೆನಾ? ನಿನ್ ಪ್ರತಿ ಮಾತು ನನಗೆ ಕೇಳಿಸ್ತಿತ್ತು, ನಿನ್ ಸ್ಪರ್ಶ ನನಗೆ ಗೊತ್ತಾಯ್ತು. ಆದ್ರೆ ಯಾಕೆ ಕಾಣಿಸ್ಕೋತಾ ಇಲ್ಲ ನೀನು? ಯಾವಾಗ ಕಾಣಿಸ್ತೀಯ ವೈದೇಹಿ? ವೈದೇಹಿ ಬಾವಾ, ಹಳಿ ಮೇಷ್ಟ್ರೆ ಬಾವಾ ಬಾವಾ. ಬಾವಾ ಬಾವಾ. ಅಬ್ಬಾ, ಇವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏಯ್, ಏನು ಹೊತ್ತಿಲ್ಲದ ಹೊತ್ತಲ್ಲಿ ನೀನ್ ಈ ರೀತಿ ತಿರ್ಗಾಡ್ತಿದ್ಯಲ್ಲ, ಇದೇ ನಿನ್ ಸ್ವಂತ ಮನೆನಾ? ಹೋಗ್ಲಿ ಬಿಡು. ನಮ್ ಬಾವ ಎಲ್ಲಿ? ಕೇಳ್ತಿರೋದು ನಿನ್ನೆ. ನನ್ ಬಾವ ಎಲ್ಲಿ? ನನ್ ಬಾವ ದೇವಾಂಶ್ ಎಲ್ಲಿ?
ಬಿಡು ಬಿಡು ಬಿಡು. ಏನಾಗಿದೆ ನಿನ್ಗೆ? ಬಿಟ್ಬಿಡು. ಹುಚ್ಚಿಡ್ದಿದ್ಯಾ? ಬಿಡೆ. ಅತ್ತೆ ಅತ್ತೆ ಅಕ್ಕ ಅಕ್ಕ ಬಿಡು ಬಿಡು ಬಿಡು. ಏನಾಗಿದೆ? ಯಾರೇ ನಿನಗೆ ಬಾವ? ಹಾ, ಜಾನಕಿ ಬಿಡು. ಏನಾಗಿದೆ ನಿನ್ಗೆ? ಬಿಡೆ ಬಿಡು ಜಾನಕಿ. ಜಾನಕಿ ಅಲ್ಲ, ವೈದೇಹಿ. ವೈದೇಹಿ. ವೈದೇಹಿನ ಯಾಕೆ ಬರಲ್ಲ ಅನ್ಕೊಂಡ್ಯಾ? ನನ್ ಗಂಡನ್ನ ಬುಟ್ಟಿಗೆ ಹಾಕೋಬೇಕು ಅನ್ಕೊಂಡ್ಯಾ? ಬಂದಿದ್ದಾಳೆ ನೋಡು, ವೈದೇಹಿನೇ ಬಂದಿದ್ದಾಳೆ. ಇವಾಗ ಹೇಳೆ, ಯಾರು ಯಾರೇ ನಿನ್ ಬಾವ? ಬ್ಯಾಗಲ್ 4 ವಸ್ತುಗಳನ್ನ ಹಾಕೊಂಡ್ ಮನೆಗ್ ಸೇರ್ಬಿಟ್ರೆ ಸೋದರ ಸೊಸೆ ಆಗಿ ಹೋಗ್ತೀಯಾ? ನನ್ ಗಂಡನ್ಗೆ ಹೆಂಡತಿ ಆಗೋಗ್ತೀಯಾ? ಹೇಳು. ಬಿಡು 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 ವೈದೇಹಿ. ಬಿಡು ವೈದೇಹಿ. ಬಿಡು. ಅಯ್ಯೋ ಜಾನಕಿ, ಏನಿದು? ಜಾನಕಿ ಬಿಡು ಅವಳನ್ನ. ಜಾನಕಿ ಬಿಡು, ಜಾನಕಿ ಬಿಡು, ಬಿಡು ಅವಳನ್ನ. ಜಾನಕಿ ಬಿಡು ಅವಳನ್ನ. ಜಾನಕಿ ಬಿಡು. ಜಾನಕಿ, ಈ ಜಾನಕಿ ಅವಳನ್ನ ಬಿಡು. ಜಾನಕಿ ಅಮ್ಮೋರೆ, ಜಾನಕಿ ಅಮ್ಮೋರೆ, ಅವ್ರನ್ನ ಬಿಟ್ಬಿಡಿ. ಜಾನಕಿ ಅಮ್ಮೋರೆ, ಬಿಟ್ಬಿಡಿ ಅವ್ರನ್ನ. ಬಿಡು ಜಾನಕಿ. ಬಿಟ್ಬಿಡಿ. ಜಾನಕಿ ಅಲ್ವಾ ಜಾನಕಿ? ಬಿಟ್ಬಿಡಿ. ಜಾನಕಿ ಅಮ್ಮೋರೆ, ಬಿಡು. ಶಾಂತಿನ ಏನ್ ಮಾಡ್ತಾ ಬಿಟ್ಬಿಡಿ. ಇದ್ದೀಯ? ಬಿಡು ಜಾನಕಿ. ಈ ಜಾನಕಿ ಬಿಟ್ಬಿಡಿ ಅಮ್ಮೋರೆ, ಜಾನಕಿ ಬಿಟ್ಬಿಡಿ. ಬಿಡು ಅಂತ ನನ್ನ ಮಾತು ಹೇಳ್ತಿಲ್ವಾ? ಕೇಳಿ. ಬಿಡು ಬಿಡು ಬಿಡು. ಹೇಳೋದನ್ನ ಕೇಳಿ. ಜಾನಕಿ, ಇವಳು ನಿಮ್ ಸೊಸೆ ಅಲ್ಲ, ವೈದೇಹಿನೇ ನಿಮ್ಮನೆ ಸೊಸೆ. ನಾನು ನಿಮ್ಮನೆ ಸೊಸೆ. ಏನಂದೆ? ನೀನ್ ಈ ಮನೆ ಸೊಸೆನಾ? ಅಂದ್ರೆ ನೀನ್ ವೈದೇಹಿನಾ? ಹುಚ್ಚೇನಾದ್ರೂ ಹಿಡ್ದಿದ್ಯಾ ನಿಂಗೆ? ಅತ್ತೆ ನೋಡಿದ್ರಾ? ಮನೆಗ್ ಬಂದು ಇನ್ನು 4 ದಿನ ಆಗಿಲ್ಲ, ಆಗ್ಲೇ ಸೊಸೆ ಪೋಸ್ಟ್ಗೆ ಕಣ್ ಹಾಕಿದಾಳೆ. ಬಿಡು ಬಿಡು. ಬಿಡು ಬಿಡು ಜಾನಕಿ, ಬಿಡು. ಒಲೆಯಣ್ಣ, ತಡಿತೀನಿ ಅಂತಿದ್ರಿ, ಹೋಗ್ ತಡೀರಿ. ಏನು ತಡೆಯೋದು? ನಿನಗೆ ಹೇಳ್ತಿರೋದು. ಬಿಡು ಬಿಡು ಅವ್ರನ್ನ. ಬಿಡು, ನಿನಗೆ ಹೇಳ್ತಿರೋದು. ಬಿಡು ಅವ್ರನ್ನ. ಜಾನಕಿ ಏನಾಗಿದೆ ನಿನಗೆ? ಜಾನಕಿ ಬಿಡು. ಬಿಡು ಅಂತ ಹೇಳ್ತಿಲ್ವಾ? ಜಾನಕಿ ಬಿಡು. ಒಲೆಯಣ್ಣ, ಊರ್ಮಿಳ ಅಮ್ಮರು ಸತ್ತೋಗ್ತಾರಷ್ಟೇ. ಸಾಯಿಸಿದ್ರೆ ಸಾಯಿಸ್ಲಿ ಬಿಡು, ಇಲ್ಲಾಂದ್ರೆ ನನ್ನನ್ನು ಸಾಯಿಸ್ತಾಳೆ. ಜಾನಕಿ ಬಿಡು ಅವ್ರನ್ನ. ಹೇಳ್ತಿರೋದು. ನಿನಗೆ ಹೇಳ್ತಿರೋದು. ಬಿಡು ಅವ್ರನ್ನ. ಜಾನಕಿ ಅಲ್ಲ ಅಂತ ಹೇಳ್ತಿದ್ದೀನಲ್ಲ, ವೈದೇಹಿ. ವೈದೇಹಿ ನಾನು.
ಬಿಡು ವಾಲಿ ಬಾರೋ. ದೊಡಮ್ಮ ನಾನಾ ಅಂತ ಹೇಳ್ತಿಲ್ವಾ? ಬಾರೋ ಬಾರೋ ಬೇಗ. ಬಿಡು ಬಿಡು ಬಿಡು. ಯಾಕೆ ವೈದೇಹಿ ಅಂದ್ರೆ ನಂಬಲ್ವಾ? ಯಾಕೆ ನಿಮ್ಗೆ ವೈದೇಹಿ ಕಂಡ್ರೆ ಆಗಲ್ಲ? ಸೋದರ್ ಸೊಸೆ ಬಂದಿದ್ದಾಳೆ, ಸೊಸೆ ಮಾಡ್ಕೊಳ್ಳೋಣ ಅಂತ ತಾನೇ? ಇವಳು ನಿಮ್ಮನೆ ಸೊಸೆ ಅಲ್ಲ. ನಾನು ಮಾತ್ರನೇ ಅವ್ರ ಹೆಂಡತಿ ಅಂತ ಗುರುಗಳು ಹೇಳಿದ್ದಾರೆ ಅಂತ ಅವತ್ತೇ ನಾನ್ ನಿಮ್ಗೆ ಹೇಳ್ದೆ ಅಲ್ವಾ? ಯಾಕೆ ನೀವ್ ನಂಬಲಿಲ್ಲ? ವೈದೇಹಿ ಅಷ್ಟೊಂದು ಬೇಡವಾಗಿ ಹೋದ್ಲಾ ನಿಮ್ಗೆ? ನಿಮ್ ಸೊಸೆಯಾಗಿರಕ್ಕೆ ಅವಳಿಗೆ ಯೋಗ್ಯತೆ ಇಲ್ವಾ? ಹೇಳಿ, ನಿಮ್ ಸೊಸೆಯಾಗಿರೋದಕ್ಕೆ ನನಗೆ ಯೋಗ್ಯತೆ ಇಲ್ವಾ? ಯಾಕೆಲ್ರು ಇಲ್ಲೇ ಇದ್ದೀರಾ? ಇನ್ನ ಮಲ್ಕೊಳ್ಳಿಲ್ವಾ? ಸರಿ, ವಿಷಯ ಏನ್ ಗೊತ್ತಾ? ಬೇಡ ಬಿಡಿ, ಏನೇ ಹೇಳಿದ್ರು ವೈದೇಹಿ ಇಲ್ಲ, ಅದ್ ನಿನ್ ಭ್ರಮೆ ಅಂತೀರಾ? ಇಲ್ಲ ದೇವಂಶಣ, ವೈದೇಹಿ ಅಮ್ಮೋರಿದ್ದಾರೆ. ಅದನ್ನ ನೀನ್ ನಂಬ್ತೀಯ ರಂಗ, ಆದ್ರೆ ಮನೆಯವರೆಲ್ಲರೂ ನಂಬೇಕಲ್ವಾ? ಇನ್ನು ಮುಂದೆ ನಂಬ್ತಾರೆ ಬಿಡಿ. ನಂಬಿದ್ರೆ ಸಂತೋಷನೇ ಬಿಡು. ಸರಿ, ಗುಡ್ ನೈಟ್. ಜಾನಕಿ, ಅಜ್ಜಿ ಬೇಡ. ಜಾನಕಿ ಅಲ್ಲ, ಅವಳು ವೈದೇಹಿ. ಅಂದ್ರೆ ನೀ ಏನ್ ಹೇಳ್ತಿದ್ಯಾ? ವೈದೇಹಿ ಸತ್ ಹೋಗಿ ದೆವ್ವಾಗಿ ಬಂದಿದ್ದಾಳಂತನ? ಅದೇ ಅಲ್ವಾ ಅಜ್ಜಿ, ನಿಮಗ್ ಕಾಣಿಸ್ತಿಲ್ವಾ? ಏನಾಯ್ತು ನನ್ಗೆ? ನೀನು ಜಾನಕಿನೇ ಅಲ್ವಾ? ಜಾನಕಿನೇ ಅಲ್ವಾ? ಅದೇನು ಹೊಸ್ತಾ ಕೇಳ್ತಾ ಇದ್ದೀರಲ್ಲ? ನಾನು ಜಾನಕಿನೇ ಅಲ್ವಾ? ಏನಾಯ್ತು ನನ್ಗೆ? ಏನೂ ಆಗಿಲ್ಲ. ಸುಸ್ತಾಗಿ ತಲೆ ತಿರುಗಿ ಬಿದ್ದೋದೆ ಅನ್ಸುತ್ತೆ. ಓ ಹೌದಾ? ಹೋಗು, ಮಲ್ಕೋ ಹೋಗು. ಸರಿ. ನೀವೆಲ್ರೂ ಹೋಗಿ ಮಲ್ಕೊಳ್ಳಿ, ನಾವು ಮಲ್ಕೋತೀವಿ.
ಮತ್ತೆ ನಾನು ಭ್ರಮೆ ಅಂತ ನನ್ನ ಗಂಡನ್ನ ರೇಗಿಸ್ತೀರಾ? ಇನ್ನೊಂದ್ಸಲ ನೀವು ಅವ್ರ ತಂಟೆಗೆ ಹೋಗ್ಬಾರ್ದು. ವೈದೇಹಿ ಸಾಯೋದಂದ್ರೇನು? ಅವಳು ಸತ್ರೆ ನಮ್ಗೆ ಗೊತ್ತಾಗಲ್ವಾ? ಮೊದ್ಲು ಈ ವಿಷಯನ ಮೊಮ್ಮಗನಿಗೆ ಹೇಳ್ಬೇಕು. ಅತ್ತೆ ಅತ್ತೆ ಬೇಡ ಅತ್ತೆ. ವೈದೇಹಿ ಬದುಕಿದಾಳೆ ಅನ್ನೋ ಭ್ರಮೇಲಿದ್ದಾನೆ. ಅವಳಿಲ್ಲ ಅಂದ್ರೆ ಡಿಸ್ಟರ್ಬ್ ಆಗ್ಬಿಡ್ತಾನೆ. 2 ದಿನದಲ್ಲಿ ಮದ್ವೆ ಇಟ್ಕೊಂಡು ಈ ಡಿಸ್ಟರ್ಬೆನ್ಸ್ ಎಲ್ಲ ಬೇಡ. ಅಷ್ಟಕ್ಕೂ ಜಾನ್ಕಿ ಯಾಕೆ ಹಾಗೆ ನಡ್ಕೊಂಡ್ಲು? ಬಂದಿದ್ದು ವೈದೇಹಿ ಹೌದೋ ಅಲ್ವೋ ಅಂತ ತಿಳ್ಕೊಳ್ಳೋ ತನಕ ನಾವೇನು ಮಾತಾಡೋದು ಬೇಡ. ನೀವು ಹೋಗಿ ಮಲ್ಕೊಳ್ಳಿ ಅತ್ತೆ. ತಿಳ್ಕೊಳ್ಳೋದಿನ್ನೇನಿದೆ? ವೈದೇಹಿ ಸತ್ತಿರೋದು ನಿಜ, ಈಗ ದೆವ್ವಾಗ ಬಂದಿರೋದು ನಿಜ. ಅಲ್ಲ, ಯಾಕೆ ಬಂದಿದ್ದಾಳೆ? ನನ್ನ ಮೇಲೆ ಸೇಡ್ ತೀರ್ಸ್ಕೊಳಕ? ನನ್ನ ಮದ್ವೆ ನಿಲ್ಲಿಸ್ತಾಳ? ಅವಳೇನ್ ಮಾಡ್ಬೇಕು ಅಂತಿದ್ದಾಳೆ? ಏನ್ ಬೇಬಿ ಇದು? ಯಾವಾಗ್ಲೂ ನೀ ನನಗ್ ಧೈರ್ಯ ಹೇಳ್ತಾ ಇದ್ದೆ, ಈಗ ನೀನೇ ದೆವ್ವ ನೋಡಿರೋ ತರ ಹೆದರ್ಕೋತಾ ಇದೆಯಲ್ಲ. ವೈದೇಹಿ ಸತ್ತ ಹೋಗಿದ್ದಾಳಲ್ವಾ? ಅವಳಾಗ್ಲೇ ಸತ್ತೋಗಿದ್ದಾಳಲ್ಲ. ಅದೇ ನನ್ ಭಯ ಮಾಮ್. ಬದುಕಿದ್ದಾಗ ಈ ತರ ಕಾಟ ಕೊಟ್ಟಿದ್ರೆ ಅವಳಿಗೊಂದ್ ಗತಿ ಕಾಣಿಸ್ಬೋದಾಗಿತ್ತು. ಆದ್ರೆ ಸತ್ತು ದೆವ್ವಾಗ ಬಂದಿದ್ದಾಳೆ, ಏನ್ ಮಾಡ್ಲಿ? ಅವಳು ನನ್ನ ಸಾಯಿಸ್ತಾಳೆ ಅನ್ಸುತ್ತೆ. ಈ ಕಾಲದಲ್ಲೂ ದೆವ್ವ ಅಂದ್ರೆ ಏನು? ನೀನ್ ಭ್ರಮೆ ಪಡ್ತಿದ್ಯಾ ಅಷ್ಟೇ. ಕುತ್ಕೆ ಹಿಡ್ದು ಹಳೇದ್ನೆಲ್ಲ ಹೇಳ್ತಿದ್ಲು. ಭ್ರಮೆ ಅಂತಿದ್ಯಲ್ಲ ಮಾಮ್. ಅವಳ ಗಂಡನ್ ಕಡೆ ಕಣ್ಣು ಎತ್ ನೋಡಿದ್ರೆ ಅವಳನ್ನ ಸಾಯಿಸ್ಬಿಡ್ತೀನಿ ಅಂತಿದ್ಲು. ಈ ಮದ್ವೆನ ನಡೆಯಕ್ ಬಿಡಲ್ವಂತೆ, ನನ್ನ ಸಾಯಿಸ್ಬಿಡ್ತಾಳಂತೆ ಮಾಮ್. ಅವಳು ಆಲ್ಮೋಸ್ಟ್ ನನ್ನ ಸಾಯಿಸೇ ಬಿಟ್ಟಿದ್ಲು. ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ರು ಬಂದು ಕಾಪಾಡಿದ್ರು. ನೋಡು ಭಯಕ್ಕೆ 2 ಕೈ ಹೇಗ್ ನಡಕ್ತಿದೆ ಅಂತ. ಬೇಬಿ, ನೀ ಸಮಾಧಾನ ಮಾಡ್ಕೋ, ಭಯ ಪಡ್ಬೇಡ, ಧೈರ್ಯವಾಗಿರು. ಮೇಡಮ್, ಶಾಂತಾ ದೇವಿ ಸಿಕ್ಕದ್ಲೋ ಇಲ್ವೋ? ಇಲ್ಲ ಮೇಡಮ್, ಎಲ್ಲಾ ಕಡೆನೂ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಇನ್ನೂ ಸಿಗ್ಲಿಲ್ವಾ? ಅಲ್ಲಿ ನೋಡಿದ್ರೆ ವೈದೇಹಿ ದೆವ್ವಾಗ ಬಂದು ಮದ್ವೆ ನಡೆಯಕ್ ಬಿಡಲ್ಲ ಅಂತಿದ್ದಾಳೆ. ಇಲ್ಲಿ ನೋಡಿದ್ರೆ ಶಾಂತಾದೇವಿ ನಿಮ್ ಕೈಗಿನ್ನೂ ಸಿಕ್ಕಿಲ್ಲ. ಅವಳೇನಾದ್ರೂ ಅವ್ರ ಮನೆಗೆ ಹೊಟ್ಟೋದ್ರೆ ಅಪ್ಪಿ ತಪ್ಪಿ ಅವ್ರ ಮನೆಗೆ ಹೋಗಿ ದಶರಥ ರಾಮನ್ ಕಣ್ಣಿಗೆ ಬಿದ್ರೆ ಆಮೇಲೆ ಅಷ್ಟೇ, ತಾಯಿಂದನೋ ಮಗಳಿಂದನೋ ಏನೋ ಒಂದಾಗಿ ಈ ಮದ್ವೆ ಕ್ಯಾನ್ಸಲ್ ಆಗ್ಬೋದು ಅಂತ ನನಗನ್ಸ್ತಾ ಇದೆ. ಬೇಬಿ, ಭಯ ಪಡ್ಬೇಡ. ಶಾಂತಾದೇವಿ ಆ ಮನೆ ಕಾಂಪೌಂಡ್ ಒಳಗೂ ಕಾಲಿಡಲ್ಲ. ಯಾಕೆಂದ್ರೆ ಆಲ್ರೆಡಿ ಆ ಮನೆ ಹೊರಗಡೆ ನಮ್ ಹುಡುಗರು ಕಾವಲ್ ಕಾಯ್ತಿದ್ದಾರೆ. ಶಾಂತಾದೇವಿ ಅಪ್ಪಿ ತಪ್ಪಿ ಕೂಡ ಆ ಮನೆ ಸುತ್ತಮುತ್ತ ಕಾಣಿಸ್ಕೊಂಡ್ರೆ ನಮ್ ಹುಡುಗರು ಸಾಯಿಸ್ಬಿಡ್ತಾರೆ.